Good morning, dear student. Dear student, how are you? Yes. Okay. I am also fine, student. Dear student, you know, yesterday in the previous class, we did learn about the English subject. Then second lesson, the giving tree. I taught the previous class about of the tree, how to use tree. ನಮಗೆ ಮರ ಹೇಗೆ ಉಪಯೋಗವಾಗುತ್ತೆ? This is the question. How to use of the tree. Dear children, in the previous class I did say about the tree uses to us. It gives the timber, it gives the fire, it gives the furnitures and others, and it gives the oxygen to us. When we live, we will take the oxygen. ನಾವು ಜೀವಂತವಾಗಿರಬೇಕು, ಉಸಿರಾಡಬೇಕು ಅಂದರೆ ನಮಗೆ ಆಕ್ಸಿಜನ್ ಬೇಕು. ಸೊ ಆ ಆಕ್ಸಿಜನ್ನ ನಮಗೆ ಟ್ರೀ ಕೊಡುತ್ತೆ ಅಂತ ನಾನು ಹೇಳಿದೆ. ಯೂಸಸ್ ಆಫ್ ದ ಟ್ರೀ. ಆ ಟ್ರೀಯಿಂದ ಇಷ್ಟೆಲ್ಲ ಪ್ರಯೋಜನಗಳಿದೆ, ಉಪಯೋಗವಿದೆ. ಅದೇ ರೀತಿಯಾದಂಥ ಒಂದು ಲೆಸನ್ನ ಬಗ್ಗೆ ನಾನು ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ನಿಮ್ಮ ಈ ಒಂದು ತರಗತಿಯಲ್ಲಿ ಈ ಒಂದು ಲೆಸನ್ನಲ್ಲಿ ಏನು ಬರುತ್ತೆ ಅನ್ನೋದನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ. ಏನು ಬರುತ್ತೆ ಅಂದರೆ, ಇನ್ ದ ಒನ್ಸ್ ಅಪಾನ್ ಎ ಟೈಮ್ ಎ ಟ್ರೀ ಆ್ಯಂಡ್ ಎ ಬಾಯ್ ಲಿವ್. ಅಂದರೆ ಒಬ್ಬ ಹುಡುಗ ಇದ್ದ ಮತ್ತು ಮರ ಇತ್ತು. ಈ ವಾಸ್ ವೆರಿ ಲೈಕ್ ದ ಟ್ರೀ. ಈ ಲೈಕ್ ಟ್ರೀ, ಈ ಲವ್ ಟ್ರೀ. ಹೂ ಲವ್ಡ್ boy loved the tree. Then he was small. Then he went to the tree, went nearby tree, and he played with the tree. He climbed the tree. He was climbed the tree, and he was play with the tree, and he sleep with the tree. Then the tree was very happy. ಆ ಹುಡುಗ ಏನು ಮಾಡ್ತಿದ್ದ ಅಂದರೆ, ಆ ಒಂದು ಮರವನ್ನು ಇಷ್ಟಪಡ್ತಿದ್ದ. ಆ ಮರ ಕಂಡ್ರೆ ಅವನಿಗೆ ತುಂಬ ಇಷ್ಟ. ವೆನ್ ಈ ಸ್ಮಾಲ್, ಯಾವಾಗ ಅಂದರೆ ಅವನು ತುಂಬ ಚಿಕ್ಕವನಿದ್ದಾಗ. ಐ ಡಿಡ್ ಸೇ ಅಬೌಟ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಅವನು ಇದನ್ನು ನಾನು ಹಿಂದಿನ ತರಗತಿಯಲ್ಲೇ ನಾನು ನಿಮಗೆ ಹೇಳಿದ್ದೆ. ಅವನು ತುಂಬ ಮರವನ್ನು ಇಷ್ಟಪಡ್ತಿದ್ದ, ಅದರ ಜೊತೆಗೆ ಆಟ ಆಡ್ತಿದ್ದ. ಈ ಸ್ಲೀಪ್ ವಿತ್ ಇಟ್ಸ್ ಶೇಡ್, ಅಂದರೆ ಅದರ ಶಾರ್ಡಲ್ಲಿ, ಅಂದರೆ ಅದರ ನೆರಳಲ್ಲಿ, ಶಾಡೋನಲ್ಲಿ ಮಲಗ್ತಾ ಇದ್ದ. ಈ ಲವ್ ಟ್ರೀ, ಈ ಲೈಕ್ ಟ್ರೀ, ಈ ಪ್ಲೇ ವಿತ್ ಟ್ರೀ, ಈ ಕ್ಲೈಂಬ್ ದ ಟ್ರೀ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಡಿಡ್ ಸೇ ಅಬೌಟ್ ದಿಸ್. ಅವನು ಆಟ ಆಡ್ತಿದ್ದ. ವೆನ್ ಈ ಸ್ಮಾಲ್, ಚಿಕ್ಕವನಿದ್ದಾಗ ಆಟ ಆಡ್ತಿದ್ದ. ಆ್ಯಂಡ್ ದೆನ್ some time ago, then he was older. ಅವನಿಗೆ ಒಂದು ಸ್ವಲ್ಪ ವಯಸ್ಸಾಯಿತು, ಅಂದರೆ ಏಜಿಗೆ ಬಂದ. ಆಗ ಈ ಡೋಂಟ್ ಗೋ ಟು ನಿಯರ್ ಬೈ ಟ್ರೀ. ಅವನು ಮರದ ಹತ್ರ ಹೋಗಲಿಲ್ಲ. ಸ್ವಲ್ಪ ದಿನ ಸ್ಟೇ ಮಾಡ್ದ, ಹೋಗೋದನ್ನು ಬಿಟ್ಟ. ದೆನ್ ಟ್ರೀ ವಾಸ್ ಸೋ ಸ್ಯಾಡ್. ಆವಾಗ ಮರ ಏನು ಮಾಡಿತು, ತುಂಬ ದುಃಖ ಆಯಿತು. ಸಮ್ ಡೇಸ್ ಅಗೋ ಈ ವೆಂಟ್ ಟು ದ ಟ್ರೀ. ಈ ವೆಂಟ್ ಟು ನಿಯರ್ ಬೈ ಟ್ರೀ, ಅಂದರೆ ಮರದ ಹತ್ರ ಹೋದ. ಟ್ರೀ ಕಮ್ ಬಾಯ್. ಟ್ರೀ ಕಾಲ್ಡ್ ಹಿಮ್. ಅವನನ್ನು ಕರೀತು. ಯಾರನ್ನ? ಬಾಯನ್ನ ಕರೀತು. ಕಾಲ್ಡ್ ಹಿಮ್. ಓ ಕಮ್ ಬಾಯ್, ಕಮ್ ಪ್ಲೇ ವಿತ್ ಮೀ, ಕ್ಲೈಂಬ್. He said, who said? Tree. It's said, come boy, come, play with me, and climb my branches. ನನ್ನ ಮರದ
ಕೊಂಬೆಗಳನ್ನು ಹತ್ತು, ಆಟ ಆಡು. ಸ್ಲೀಪ್ ಮೈ ಶಾಡೋ ಅಂದರೆ ನನ್ನ ನೆರಳಲ್ಲಿ ಮಲಗು ಅಂತ ಕೇಳ್ತು. ದೆನ್ ದ ಬಾಯ್ ವಾಸ್ ಬೋಲ್ಡರ್. ವೆನ್ ಈ ಸ್ಮಾಲ್ he play with his trunk and he play with the tree. Okay, and his tree say about of the ಅಂದರೆ ಬಾಯಿಗೆ ಆ ಮರ ಹೇಳ್ತು. ಏನು ಹೇಳ್ತು? ನನ್ನ ಜೊತೆಗೆ ಮಲಗ್ ಬಾ. ಯಾವಾಗ ಅವನು ಸ್ವಲ್ಪ ಬೆಳೆದು ದೊಡ್ಡವನಾಗಿದ್ದ ಆವಾಗ ಹೇಳ್ತು. ಯಾರು ಹೇಳಿದ್ರು? ಮರ ಅವನಿಗೆ ಹೇಳ್ತು. ಏನು? Okay children, then the tree was happy, then the boy was sad because he was older. Then he asked to tree, I don't play with you because I have money. When I bought some toys. ನಾನು ಹೇಳಿದ್ದೆ ಇಂದಿನ ತರಗತಿಯಲ್ಲಿ ನನಗೆ ಸ್ವಲ್ಪ ಆಟದ ಸಾಮಾನುಗಳು ಆಟ ಆಡೋದಕ್ಕೆ ಬೇಕು. ಐ ವಾಂಟ್ ಟಾಯ್ಸ್, ಸೊ ಐ ವಾಂಟ್ ಮನಿ. ಯು ಹ್ಯಾವ್ ಮನಿ, ಇಫ್ ಯು ಗಿವ್ ಮನಿ ಐ ಬೈ ದ ಟಾಯ್ಸ್. ಅಂದರೆ ಆಟದ ಸಾಮಾನುಗಳನ್ನು ನಾನು ಕೊಂಡ್ಕೊತೀನಿ, ನೀನು ನನಗೆ ಹಣ ಕೊಡ್ತೀಯಾ ಅಂತ ಮರನ ಯಾರು ಕೇಳಿದ್ರು? ಬಾಯ್ ಕೇಳ್ತಾನೆ. Then the tree said, ಅವಾಗ ಮರ ಹೇಳುತ್ತೆ, the tree said, I have no money, ನನ್ನ ಹತ್ರ ಹಣ ಇಲ್ಲ ಅಂತ ಯಾರು ಹೇಳ್ತಾರೆ? ಟ್ರೀ ಹೇಳುತ್ತೆ. I have an apple. ಓ ಯು, ನನ್ನ ಹತ್ರ ಏನಿದಾವೆ? ಆಪಲ್ ಇದಾವೆ. ಯು ಟೇಕ್ ಆಪಲ್ ಆ್ಯಂಡ್ ಯು ಸೆಲ್ ದಟ್ ಆಪಲ್ ಆ್ಯಂಡ್ ಯು ಟೇಕ್ ಮನಿ. ಅಂದರೆ ನನ್ನ ಹತ್ರ ಇರೋ ಆಪಲ್ಗಳನ್ನು ಕಿತ್ಕೊಂಡು ನೀನು ತಗೊಂಡೋಗಿ ಇನ್ನು ಮಾರ್ಕೆಟಲ್ಲಿ ಮಾರಿ ನೀನು ಹಣವನ್ನು ಪಡ್ಕೋ ಅಂತ ಹೇಳ್ತಾನೆ. ಆವಾಗ ಆ ಒಂದು ಹುಡುಗ ಏನು ಮಾಡ್ದ? ಮರವನ್ನು ಹತ್ತಿ ಆಪಲನ್ನು ಕಿತ್ಕೊಂಡು ಆ ಆಪಲ್ಗಳನ್ನು ಮಾರಾಟ ಮಾಡಿ ಅದರಿಂದ ಹಣ ತಗೊಂಡು ಈ ಬೈ ಸಮ್ ಟಾಯ್ಸ್, ಅಂದರೆ ಅವನು ವಸ್ತುಗಳನ್ನು, ಆಟದ ಸಾಮಾನುಗಳನ್ನು ಕೊಂಡ್ಕೊತಾನೆ ಆಟ ಆಡೋದಕ್ಕೆ. ಇಲ್ಲಿಗೆ ಆಯಿತು. ಆಮೇಲೆ ಅವನು ನೆಕ್ಸ್ಟ್ ಸಮ್ ಡೇಸ್ he don't come to the house. Then he was a older. Then he want to house, then he want to money and then he want to wife. ಅಂದರೆ ಅವನಿಗೆ ಮದುವೆ ಆಗಬೇಕು ಅನ್ನೋ ಒಂದು ಇದಾಗುತ್ತೆ. ಯಾಕೆಂದರೆ ನಾವು ಬೆಳೀತಾ ದೊಡ್ಡವರಾಗ್ತೀವಿ. ಆಗ ಅವನು ಮರದ ಬಳಿ ಬರಲೇ ಇಲ್ಲ. ದೆನ್ ದ ಟ್ರೀ ವಾಸ್ ಸ್ಯಾಡ್. ಅವಾಗ ಟ್ರೀ ಏನಾಗಿತ್ತು? ತುಂಬ ದುಃಖದಿಂದ ಇತ್ತು. ಆಗೇನು ಹೇಳುತ್ತೆ? ಆವಾಗ ಸ್ವಲ್ಪ ದಿನ ಆದಮೇಲೆ ಈ ಕೇಮ್, ಅವನು ಬಂದ. ಎಲ್ಲಿಗೆ? ನಿಯರ್ ಬೈ ಟ್ರೀ, ಮರದ ಹತ್ರ ಬಂದ. ಮರದ ಹತ್ರ ಬಂದು ಕೇಳ್ತಾನೆ. ಏನು ಕೇಳ್ತಾನೆ? ಆವಾಗ ಮರ ಬರುತ್ತೆ, ಕಂಬಾಯ್. ಮರದ ಹತ್ರ ಬಂದ ತಕ್ಷಣ ಹೇಳ್ತಾನೆ. ಆವಾಗ ಮರ ತುಂಬ ದುಃಖದಿಂದ, ಕಂಬಾಯ್, ಕಮ್ ಪ್ಲೀಸ್ ಪ್ಲೇ ವಿತ್ ಮೀ, ಕ್ಲೈಮ್ ಮೈ ಬ್ರಾಂಚಸ್ ಆ್ಯಂಡ್ ಪ್ಲೇ ವಿತ್ ಮೀ, ಸ್ಲೀಪ್ ಮೈ ಶಾಡೋ ಅಂತ ಮತ್ತೆ ಕೇಳುತ್ತೆ. ಆವಾಗ ಹುಡುಗ ಹೇಳ್ತಾನೆ, ನನಗೆ ತುಂಬ ದುಃಖ ಆಗ್ತಾಯಿದೆ, ನನಗೆ ಒಂದು ಮನೆ ಬೇಕು, ಮತ್ತೆ ನನಗೆ ಮದುವೆ ಆಗಬೇಕು ಅಂತ ಹೇಳ್ತಾನೆ. ಆಗ ಮರ ಐ ಹ್ಯಾವ್ ನೋ ಹೌಸ್ ಅಂತ ಹೇಳುತ್ತೆ. ಐ ಹ್ಯಾವ್ ನೋ ಹೌಸ್ ಅಂತ ಹೇಳಿದಾಗ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಮರ ಐ ಹ್ಯಾವ್ ನೋ ಹೌಸ್ ಅಂತ ಹೇಳಿದಾಗ ಅವನು ಏನು ಹೇಳ್ತಾನೆ, ಮುಂದೆ ಏನು ಮಾಡುತ್ತೆ, ಮರ ಅವನಿಗೆ ಏನು ಹೇಳುತ್ತೆ ಅನ್ನೋದನ್ನು ನಾವು ಸ್ಟಾಪ್ ಮಾಡಿದ್ವಿ. ನೋ ಟುಡೇ ವಿ ವಿಲ್ ಸ್ಟಾರ್ಟ್ ದ ಕಂಟಿನ್ಯೂ ಪಾರ್ಟ್ ಆಫ್ ದ ಲೆಸನ್. ಓಕೆ ಚಿಲ್ಡ್ರನ್, I am too busy to climb trees, said the boy. I want to house to keep me warm. Children, look your textbook and keep your finger page number 13. Okay, open your textbook, keep your finger 13, page number 13, last paragraph. I am too busy to climb trees, said the boy. I want a house to keep me warm. I want a wife and I want children and so need a house. Can you give me a house? Can you give me a house? I have no house, said the tree. I have no house, said the tree. The forest is my house, but you may cut off my
branches and built a house, then you will be happy. And so the boy cut off her branches and carried them away to build his house, and the tree was happy. And the tree was happy. The boy again stayed away for a long time, and the tree was sad. And when he come back, the tree was happy, that she could hardly speak. Come, boy, she whispered, come and play. I am too old and said to play, and said the boy, I want a boat that can take me far away from here. Can you give me a boat? Cut down my trunk and make a boat, said the tree. Then you can sail and away and be happy. So the boy cut down her trunk and made a boat and sailed away. The tree was happy, but not much. After a long time, the boy came back again. The boy came back again. Children, stop here and we will discuss this part of the lesson. Once again, you read the lesson. After, I will start the lesson. Now you read. Okay, children? Do you read? Yes. Okay. Look here, children. In the previous class, I told about the tree and boy. Then he asked boy. Then he came to the long time and he asked. Who asked? Boy asked to the tree. ಆ ಮರಕ್ಕೆ ಕೇಳ್ತಾನೆ, ಐ ಹ್ಯಾವ್ ಹೌಸ್ ಅಂದರೆ ಆ ಮರ ಅವನು ಬಂದ ತಕ್ಷಣ ಕಂಬ ಅಂತ ಕರೀತಾ ಇದೆ. ಬಾ ಮಗು, ನನ್ನ ಮರವನ್ನು ಏರು, ಮರವನ್ನು ಹತ್ತು, ನಾನು ನಿನಗೆ ಏನನ್ನ ಕೊಡ್ತೀನಿ, ಒಂದು ಏನನ್ನ ಕೊಡ್ತೀನಿ ಅಂತ ಕೇಳಲ್ಲ, ಅದು ಹೇಳ್ತೀವಿ, ಬಾ ಆಟ ಆಡು ಅಂತ ಹೇಳ್ತಾನೆ. ಆಗ ಅವನು ಇಲ್ಲ, ನಾನು ಆಟ ಆಡೋದಕ್ಕಾಗಲ್ಲ, ನನಗೇನು ಬೇಕು, ನನಗೆ ಹೌಸ್ ಬೇಕು, ಮತ್ತು ಐ ವಾಂಟ್ ವೈಫ್, ನನಗೆ ಮದುವೆ ಆಗಬೇಕು ಅಂತ ಕೇಳಿದಾಗ ಆ ಮರ ಹೇಳುತ್ತೆ, ಏನು ಹೇಳುತ್ತೆ, ನನ್ನ ಹತ್ರ ಮನೆ ಇಲ್ಲ ಅಂತ ಹೇಳುತ್ತೆ. ಮುಂದೇನು ಹೇಳುತ್ತೆ, ಇವನೇನು ಮಾಡ್ತಿದ್ದ ಅಂದರೆ ಪ್ರತಿ ಸಲನೂ ಆ ಮರದ ಬಳಿ ಬಂದು ಚಿಕ್ಕವನಿದ್ದಾಗ ಆ ಮರದ ಎಲೆಗಳನ್ನೆಲ್ಲ ತಗೊಂಡು ಅವನು ಕಿರೀಟನ ಮಾಡ್ಕೊಳ್ತಾ ಇದ್ದ. ಮೀನ್ಸ್ ಕಿರೀಟ ಮೀನ್ಸ್ ಕ್ರೌನ್ ಅಂತೀವಿ, ಕ್ರೌನ್ ಕಿರೀಟ ಅಂತ ಕರಿತೀವಿ. ಆ ಕಿರೀಟನ ಮಾಡ್ತಿದ್ದ. ಕ್ರೌನ್ ಮೀನ್ಸ್ ಎ ಸರ್ಕ್ಯುಲರ್ ಆಬ್ಜೆಕ್ಟ್ ದಟ್ ಎ ಕಿಂಗ್ ವೇರ್ಸ್ ಆನ್ ಹಿಸ್ ಹೆಡ್. ಅಂದರೆ ಈ ಒಂದು ಕ್ರೌನ್ ಅನ್ನ ರಾಜ ಧರಿಸ್ತಾ ಇದ್ದ, ಅವನ ತಲೆಗೆ ಧರಿಸ್ತಾ ಇದ್ದ, ಅದನ್ನ ನಾವು ಕಿರೀಟ ಅಂತೀವಿ. ಆ ಥರ ಕಿರೀಟನ ಎಲೆಗಳಿಂದ, ಆ ಮರದ ಎಲೆಗಳಿಂದ ಚಿಕ್ಕವನಿದ್ದಾಗ ಮಾಡಿಕೊಂಡು ಧರಿಸ್ತಾ ಇದ್ದ. ಇಷ್ಟೆಲ್ಲ ಮಾಡ್ತಾ ಇದ್ದ, ಆದ್ರೂ ಕೂಡ ಅವನಿಗೆ ಸಂತೋಷ ಇರಲಿಲ್ಲ. ನೋಡ್ರಿ, ನೆಕ್ಸ್ಟ್ ಏನು ಮಾಡ್ತಾನೆ, ಅವನು ಸ್ವಲ್ಪ ದೊಡ್ಡವನಾದಾಗ ಅವನು ಮರ ಬೇಕು, ನನಗೆ ಮನೆ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಮರ ಏನು ಹೇಳುತ್ತೆ ನೋಡೋಣ ಮುಂದೆ. I have no house, said the tree. I have no house. Forest is my house, said the tree. Tree said, I have no house. This forest is my house, said the tree. Then after, but you may cut off my branches and build a house. Then you cut off my branches. Branches means stem of the tree. Look here, children. Branch. A trunk is the branches. Branch means stem of the tree. Look here, boy, please cut my branches and you made the house. ನೀವು ನಿಮ್ಮ ಮನೆ ಮಾಡ್ಕೊಂಡಿರು. You make house. ನನ್ನ ಮರದ ಕೊಂಬೆಗಳನ್ನು ಕಟ್ ಮಾಡ್ಕೋ. Then will you happy? And so boy cut off the branches and carried them away, built his house, and the tree was happy. Then the tree was very happy. ನೋಡಿಲಿ, ಆ ಮರದ ಕೊಂಬೆಗಳನ್ನೆಲ್ಲ ಕತ್ತರಿಸ್ತಾನೆ. ಯಾರು? ಆ ಹುಡುಗ. ಅವನಿಗೆ ಎಷ್ಟು ಆ ಮರ ಅವನಿಗೆ ಸಹಾಯ ಮಾಡಿತ್ತು. ಆದ್ರೂ ಕೂಡ ಅವನು ಒಂದು ಮರದ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಏನು ಮಾಡ್ತಾನೆ, ಅದರಿಂದ ಈ ಮೇಡ್ ಎ ಹೌಸ್, ಈ ಬಿಲ್ಡ್ ಹೌಸ್. ಆಫ್ಟರ್ ದೆನ್ ಬಾಯ್ ಅಗೇನ್ ಸ್ಟೇಡ್ ಅವೇ ಫಾರ್ ಎ ಲಾಂಗ್ ಟೈಮ್ ಅಂಡ್ ದ ಟ್ರೀ ವಾಸ್ ಸ್ಯಾಡ್ ಅಂಡ್ ವೆನ್ ಹಿ ಕಮ್ ಬ್ಯಾಕ್ ದ ಟ್ರೀ, ಅಂದರೆ ಮತ್ತೆ ಒಂದು ಸ್ವಲ್ಪ ದಿನ ಮನೆ ಕಟ್ಟಾದ್ಮೇಲೆ ಮತ್ತೆ ಬರಲಿಲ್ಲ. ದ ಬಾಯ್ ಅಗೇನ್ ಸ್ಟೇಡ್ ಲಾಂಗ್ ಟೈಮ್, ಈ ಟ್ರೀ ವಾಸ್ ಸ್ಯಾಡ್, ಮರ ಅವನಿಗ ತುಂಬ ದುಃಖದಿಂದ ಇತ್ತು. ದೆನ್ ವೆನ್ ಹಿ ಕೇಮ್ಸ್ ಬ್ಯಾಕ್
Tree was so happy that she could hardly speak. Come by, she whispered. Come and play. ಅವಾಗ ಮರ ಹೇಳುತ್ತೆ. Whisper means speak very softly. Come by, come play with me ಅಂತ ಅದು ನಿಧಾನಕ್ಕೆ ಪಿಸು ಧ್ವನಿ ಅಂತೀವಿ. ಅಂದ್ರೆ whisper means speak very softly ಅಂದ್ರೆ ಮೃದುವಾದ ಧ್ವನಿ, ಪಿಸು ಧ್ವನಿಯಲ್ಲಿ ಹೇಳುತ್ತೆ. Come by, she whispered. Come and play. I am too old and sad to play, said the boy. Then boy said, I am too old. I am too old ಅಂದರೆ ನಾನು ತುಂಬಾ ವಯಸ್ಕನಾಗಿದ್ದೇನೆ. I am too old, ನನಗೆ ಏಜ್ ಆಗಿದೆ, ನನಗೆ ಆಡೋದಿಕ್ಕಾಗಲ್ಲ ಅಂತ ಬಾಯ್ ಹೇಳ್ತಾನೆ. I want a boat that can take me far away from here. Can you give me a boat? He asked tree from tree. He asked from. ನೀನು ನನಗೆ, ಅವನು ಕೇಳ್ತಾ ಇದ್ದಾನೆ, ಯಾರು ಕೇಳ್ತಾ ಇದ್ದಾನೆ, ಆ ಹುಡುಗ ಕೇಳ್ತಾ ಇದ್ದಾನೆ, ನೀನು ನನಗೆ ಒಂದು ಬೋಟ್ ಬೇಕು, ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮರ ಏನು ಹೇಳುತ್ತೆ, ಫಾರ್ ಅವೇ ಫ್ರಮ್ ಹಿಯರ್ ಕ್ಯಾನ್ ಯು ಗಿವ್ ಮಿ ಎ ಬೋಟ್. ಮತ್ತೆ ಮರ ಹೇಳುತ್ತೆ, ಕಟ್ ಡೌನ್ ಮೈ ಟ್ರಂಕ್ ಅಂಡ್ ಮೇಕ್ ಎ ಬೋಟ್. ಕಟ್ ಡೌನ್ ಮೈ ಟ್ರಂಕ್. ಟ್ರಂಕ್ ಮೀನ್ಸ್ ಸ್ಟೆಮ್ ಆಫ್ ದ ಟ್ರೀ. ಮರದ ಕೊಂಬೆಗಳಿರ್ತಾವಲ್ಲ ಅದನ್ನ ಯು ಕಟ್ ಅಂಡ್ ಮೇಕ್ ದ boat, said the tree. Next ಏನು ಮಾಡ್ತಾನೆ, said that then you can soil away and be happy. Then you can soil. Soil means a piece of material extended on most to catch the wind. ಅಂದ್ರೆ ನೀನು ಬೋಟ್ ಮಾಡ್ಕೋ. ಇದೇನು ಸಾಯಿಲ್ ಮೀನ್ಸ್ ಅಂದ್ರೆ ಬೋಟ್ ಯಾವ ತರ ಮಾಡ್ದವ ಅಂದ್ರೆ, ಆ ಒಂದು ಬೋಟಿಗೆ ಮೇಲೆ ನಾವು ಗಾಳಿಯನ್ನ ತಡೆಯೋದಕ್ಕೆ ಒಂದು ಪರ್ದೆ ತರ ಹಾಕಿರ್ತಾರೆ, ನೀವು ಬೋಟನ್ನು ನೋಡಿದ್ದೀರಿ. ಅದನ್ನ ನಾವು ಸಾಯಿಲ್ ಅಂತ ಕರಿತೀವಿ. ಪೀಸ್ ಆಫ್ ಮೆಟೀರಿಯಲ್ ಎಕ್ಸ್ಟ್ಯಾಂಡೆಡ್ ಆ್ಯಂಡ್ ಮೋಸ್ಟ್ ಟು ಕ್ಯಾಚ್ ದ ವಿಂಡ್. ಗಾಳಿಯನ್ನ ತಡೆದು ಆ ಬೋಟು ಅದರ ಸಹಾಯದ ಮುಖಾಂತರ ಹೋಗುತ್ತೆ. ಆ ಗಾಳಿ ಫೋರ್ಸ್ ಆಗಿ ಬೀಸಿದಾಗ ಅದು ಹೋಗುತ್ತೆ. ಆ ಥರ ಅವನು ಬೋಟನ್ನು ರೆಡಿ ಮಾಡ್ಕೊಳ್ತಾನೆ. ಮುಂದೆ ಏನು ಮಾಡ್ತಾನೆ, then you can soil and be happy. So boy cut down trunk and made a boat of soiled away. ಅದೇ ರೀತಿಯಾಗಿ ಒಂದು ಬೋಟನ್ನು ಅವನು ಮರವನ್ನು ಕಟ್ ಮಾಡಿ ಬೋಟನ್ನು ರೆಡಿ ಮಾಡ್ದ. ಈ ಮೇಡ್ ದ ಬೋಟ್. ದ ಟ್ರೀ ವಾಸ್ ಹ್ಯಾಪಿ ಬಟ್ ನಾಟ್ ಮಚ್. ಆಫ್ಟರ್ ಎ ಲಾಂಗ್ ಟೈಮ್ ದ ಬಾಯ್ ಕೇಮ್ ಬ್ಯಾಕ್ ಅಗೇನ್. ಆಫ್ಟರ್ ಎ ಲಾಂಗ್ ಟೈಮ್ ಬಟ್ ಅವನು ಬೋಟನ್ನು ಅವನು ಮರನ ಟ್ರೀನ ಟ್ರಂಕ್ ಅಂದರೆ ಮರದ ರೆಂಬೆಗಳನ್ನೆಲ್ಲ ಕತ್ತರಿಸಿ ಬೋಟನ್ನು ಮಾಡಿ ತಗೊಂಡು ಹೋದ್ಮೇಲೆ ಅವನು ಭಾಳ ದಿನದ ತನಕ ಮತ್ತೆ ಈ ಡೋಂಟ್ ಕಮ್ ಆಫ್ಟರ್ ಲಾಂಗ್ ಟೈಮ್ ದ ಬಾಯ್ ಕಮ್ ಬ್ಯಾಕ್ ಅಗೇನ್. ಅಂದರೆ ಮತ್ತೆ ಅವನು ಹೋಗಿ ಭಾಳ ದಿನ ಆದಮೇಲೆ ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ, ಆ ಮರದ ಬಳಿ ಬರ್ತಾನೆ. ಆಫ್ಟರ್ ವಾಟ್ ಹ್ಯಾಪ್ನಿಂಗ್, ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಒನ್ಸ್ ಅಗೇನ್ ಯು ಅಬ್ಸರ್ವ್ ದ ಮೀನಿಂಗ್. ಕ್ರೌನ್ ಎ ಸರ್ಕ್ಯುಲರ್ ಆಬ್ಜೆಕ್ಟ್ ದಟ್ ಎ ಕಿಂಗ್ ವೇರ್ ಆನ್ ಹಿಸ್ ಹೆಡ್. ಅಂದರೆ ಒಂದು ಕ್ರೌನ್ ಮೀನ್ಸ್ ಆ ಮರದ ಎಲೆಗಳನ್ನು ಮಾಡ್ಕೊಂಡವನು ರಾಜನ ತಲೆಗೆ ಏನು ಧರಿಸ್ತಿದ್ನೋ ಆ ರೀತಿಯಾಗಿ ಅವನು ತಲೆಗೆ ಧರಿಸ್ತಿದ್ದ. ಅದನ್ನ ನಾವು ಕ್ರೌನ್ ಅಂತ ಕರಿತೀವಿ. ವಿಸ್ಪರ್ ಮೀನ್ಸ್ ಸ್ಪೀಕ್ ವೆರಿ ಸಾಫ್ಟ್ಲಿ, ಅಂದರೆ ಪಿಸು ಧ್ವನಿಯಲ್ಲಿ ಮಾತಾಡೋದು. ಯಾರೋ ಮರ ಅವನು ಬಂದಾಗ ಪಿಸು ಧ್ವನಿಯಲ್ಲಿ ಅವನು ಕರೀತು. ಕಮ್ ಬಾಯ್, ಕಮ್ ಪ್ಲೇ ವಿತ್ ಮೀ ಅಂತ ನಿಧಾನವಾಗಿ ಸಣ್ಣ ಧ್ವನಿಯಲ್ಲಿ ಕರೀತು. ಸಾಯಿಲ್ ಮೀನ್ಸ್ ಎ ಪೀಸ್ ಆಫ್ ಮೆಟೀರಿಯಲ್ ಎಕ್ಸ್ಟ್ಯಾಂಡ್ ಆನ್ ಮೋಸ್ಟ್ ಟು ಕ್ಯಾಚ್ ದ ವಿಂಡ್. ಅಂದರೆ ಇದೇನಪ್ಪ ಅಂದರೆ ಆ ಒಂದು ನಾವು ಬೋಟನ್ನು ಮಾಡಬೇಕಾದ್ರೆ ಆ ಬೋಟು ಗಾಳಿಯ ಒಂದು ವೇಗವನ್ನು ತಡ್ಕೊಂಡು ಹೋಗೋದಕ್ಕೆ ಮಾಡಿರ್ತಾರೆ. ಅದು ಈ ತ್ರಿಭುಜಾಕಾರದಲ್ಲಿರುತ್ತೆ, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಅದನ್ನು ನಾವು ಸಾಯಿಲ್ ಅಂತ ಕರಿತೀವಿ. Trunk, stem of tree. These are the meanings in this lesson. You should read lesson and write these meanings. Previous class and this class. Okay. Thank you, children. We will continue the next part of the lesson in next class. Okay. Thank you.